ತುಂಬ ಮಳೆ ಬರ್ತಾ ಇದೆ ನಮ್ಮ ದೇಶದಲ್ಲಿ. ನಮ್ಮ ಜಾಗ ಚಿಕ್ಕದಿದೆ, ಹಂಗಾಗಿ ಹಳ್ಳ ಒಂದು ದಾಟ್ ಬರಬೇಕು. ಮಧುಗಿರಿ ಹಳ್ಳ ಸ್ವಲ್ಪ ಒಂದು ಇನ್ನೂರು ಬಿಟ್ಟಿದೆ, ಅದು ಹಳ್ಳ ದಾಟ್ ಬರ್ಬೇಕಾದ್ರೆ ಒಂದು 50 ಮೀಟರ್ ಲೆಕ್ಕದಾಗ ಹಳ್ಳ ಇದೆ. ಕೆಲವು ಜನ ಹಳ್ಳ ಬರಲ್ಲ, ಪೇಷಂಟ್ ಕರ್ಕೊಂಬತ್ತೀರಾ, ಪೇಷಂಟ್ ಹೋಗ್ತೀರಾ ಅಂತ. ನಾವು ಪೇಷಂಟ್ ಕರ್ಕೊಂಬರಕ್ಕಾಗಲ್ಲ. ಸಾಧ್ಯವಶ ಮಳೆ ನಿಂತ ಕರ್ಕೊಂಬನ್ನಿ, ಯಾವುದೇ ಪೇಷಂಟ್ ಬರಬೇಡಿ ಅಂತ ಹೇಳ್ತಿಲ್ಲ, ನೋಡ್ಕೊಂಬನ್ನಿ. ಯಾರು ಜನ ಬರೋದಾದ್ರೆ ದಯವಿಟ್ಟು. ಮಳೆ ಬರ್ತಾ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ, ನಿಲ್ಲ ವ್ಯವಸ್ಥೆ ಇರಲ್ಲ, ಉಳ್ಕೊಳ್ಳೋ ವ್ಯವಸ್ಥೆ ಇರಲ್ಲ, ಬೆಳಿಗ್ಗೆ ಬೇಗ ಬಂದರೂ ವ್ಯವಸ್ಥೆ ಇರಲ್ಲ. ಮಳೆ ಬರ್ತದೆ, ಸ್ವಲ್ಪ ಮಳೆ ಕಳೆದ್ಮೇಲೆ ಬನ್ನಿ, ಸಾಧ್ಯದಷ್ಟು ಜನ ಬನ್ನಿ. ಪೇಷಂಟ್ಗಳು ಇದ್ದಂತಾರು ಪೇಷಂಟ್ಗಳನ್ನ ಕರ್ಕೊಂಬರ್ಬೇಕಂದ್ರೆ ಇಲ್ಲಿ ಜಾಗ ಇಲ್ಲ, ಕಷ್ಟ ಆಗ್ತದೆ ನಿಮಗೆ. ಮೆಟ್ಟಿಗೆ ಕರ್ಕೊಂಬರ್ಬೇಕಾದ್ರೆ ಒಂದು 5 ಮೆಟ್ಟಿಗೆ ಇಳಿಬೇಕು, ಒಂದು 10 ಮೆಟ್ಟಿಗೆ ಹತ್ತಬೇಕು, ಕಷ್ಟ ಆಗ್ತದೆ. ನಿಮಗೆ ಕಾಯ ಅಂತಾರೆ ಬನ್ನಿ. ಜನ ಹಂಗಾದ್ರೂ ಬರೋಲ್ಲ. ಈ ಮಳೆ ನೋಡಿ, ಈ ಕಾಲಿಂಗ್ ಗಾಯ ಆದ್ರೂ ಸಹ ನೋಡ್ತಾ ಇದೀವಿ ನಾವು. ಈ ಜನ ಹಂಗಾದ್ರೆ ಏನ್ ಕೇಳ್ತಾರೆ ಗೊತ್ತಾ? ಲೇಟ್ ಆಗುತ್ತಾ ಕೇಳ್ತಾರೆ. ಹಂಗಾಗಿ ಲೇಟ್ ಆಗುತ್ತಾ ಅನ್ನೋರು ಬರ್ಬೇಡ್ರಪ್ಪ. ಈಗ ಇಲ್ಲಿ ಮಳೆ ಬರ್ತಾ ಇದೆ, ಕಾಯಕ್ಕಾಗಲ್ಲ, ನಂಗೆ ಬರೀ ಕಾಲು ನೋವೈತೆ, ಆಮೇಲೆ ಅರ್ಜೆಂಟ ಅನ್ನೋರು ಬರಬೇಡಿ. ಮಳೆ ಬಂದ್ರು ಪರವಾಗಿಲ್ಲ, ಕಾಯಿ ಪ್ರಯತ್ನ ನಾವು ತಾಯಿಗೆ ಆಶೀರ್ವಾದಕ್ಕೆ ನಾವು ಋಣಿಗಳಾಗಬೇಕು. ನಾವು ಗುರುಗಳ ಸ್ವಾಮಿ ಅಂತ ಮಾತಾಡ್ಬೇಕು, ಸ್ವಾಮಿರಲ್ಲ ಸಾರಿ ಅಣ್ಣಂತ ಮಾತಾಡ್ಬೇಕು ಅಂತಕ್ಕಂಥ ಇದ್ರೆ ಬನ್ನಿ. ಮತ್ತೆ ಇಲ್ಲಿ ಗುರುಗಳು ಸ್ವಾಮಿಯರಿದಾರ ಅಂತ ಕಲ್ಬೇಡಿ. ನಿಮ್ ಭಕ್ತಿ ಚೆನ್ನಾಗಿದ್ರೆ ಮಾತ್ರ ಬನ್ನಿಯಪ್ಪ. ನಾನು ನನ್ನದು ನನ್ನಿಂದಲೇ ಅನ್ನೋದು ಅದನ್ನ ಬಿಟ್ಟು ಬನ್ನಿ ನಿಮ್ಮ ಮನೆಗೆ. ನೀವು ಮತ್ತೆ ವಾಪಸ್ ಹಾಕೋಣಂತ್ರಿ, ಹೌದಾ? ನಿಧಾನ ಮನೆಗೆ ಹೋಗಿ, ಆಗ್ಬೋದಾ? ನಿಧಾನ ಮನೆಗೆ ಹೋಗ್ಬೇಕು. ಇಲ್ಲಿ ದೂರಿಂದ ಬಂದಿದ್ರೆ ಗಾಡಿಗಳು ನಿಧಾನಕ್ಕೆ ಹೋಗಿ, ದಯವಿಟ್ಟು ಗಾಡಿಗಳು ನಿಧಾನ ಕೊಡಿಸಿ. ಎಲ್ಲ ನೋಡಿ, ಗಾಡಿಗಳು ನಿಧಾನ ಕೊಡಿಸಿ. ಪ್ರಾಣಿ ಪಕ್ಷಿ ಹುಷಾರು ಹಚ್ಬೇಡಿ. ದೊಡ್ಡ ವೆಹಿಕಲ್ದರು, ದೊಡ್ಡ ಸಣ್ಣ ವೆಹಿಕಲ್ದರಲ್ಲ, ನಿಧಾನಕ್ಕೆ ಹೋಗಿ. ನಿಮ್ಮ ಜೀವನ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಕುಟುಂಬ ಇರುತ್ತೆ, ಬಂದಂಥ ಕಸ್ಟಮರ್ ಕುಟುಂಬ ಇರುತ್ತೆ. ಇಲ್ಲಿ ಬಂದಂಥರಲ್ಲ, ನೀವು ಎಲ್ಲೆಲ್ಲಿ ನೀವು ಸಂಚಾರ ಮಾಡ್ತೀರಾ ಅಂತಕ್ಕಂಥವ್ರು ದಯವಿಟ್ಟು ಡ್ರೈವರ್ಗಳ ನಿಮ್ಮ ಜ್ಞಾನ ನಿಮಗೆ ನಿಮ್ಮ ವಾಹನ ಕಡೆ ಇರಲಿ. ದೊಡ್ಡೊಳಗೆ ಮೊನ್ನೆ ಬಂಗೆ ಯಾರೋ ಟೀಚರ್ ಹಾಕೊಂಡಾನೆ, ಅವ್ನಿಗೆ ರೇವ್ ಹೊಡಿತಾವನೆ, ಸಿಗಾಕೊಂಡ ಇಲ್ಲೇ ಅವ್ನು ಡಕ್ ಹಾಕಿ ನಾವು ನಿಂಗಳೇ ಓಲ್ಡ್ ಅಂತ ಕೇಳ್ತಾರೆ, ರೇಟ್ ಕೇಳ್ತಿಲ್ಲ. ದೊಡ್ಡ ಡಕ್ ಹಾಕಿ ಅಂತ ಸೌಂಡ್ ಮಾಡ್ಕೊಂಡು ಡಿಜೆ ಹಾಕಿ ಸೌಂಡ್ ಬಂದು ಡ್ರೈವರ್ನಲ್ಲ. ಶುದ್ಧ ಮನೆಗೆ ಹೋಗಿ ಸೇಫ್ಟಿ ಮನೆಗೆ ಹೋಗಿ. ನಿಮಗೆ ಕುಟುಂಬ ಇರುತ್ತೆ, ಜೊತೆ ಕರ್ಕೊಂಬಂದಿರೋ ಸೇಫ್ಟಿ ಮನೆಗೆ ಹೋಗಿ ಕರ್ಕೊಂಡು ಕಳಿಸಿ. ದಯವಿಟ್ಟು ನೀವು ಅದೊಂದು ನಾನು ಬೇಡಿಕೊಳ್ಳೋದು ನಿಮಗೆ. ಅದು ಆಗ್ಬೋದಾ? ಕರೆಕ್ಟಾ? ಚೆನ್ನಾಗಿ ಬೈತೀನಾ?